ಜನ್ಮದಾತನನ್ನು ಹಾಗೂ ನನ್ನ 99 ಮಂದಿ ಸಹೋದರರನ್ನು ಹುಟ್ಟಿದ ಪುಣ್ಯ ಸ್ಥಳ ಇದೇ ಇದೇ ರುದ್ರಭೂಮಿ. ಅಪ್ಪಾಜಿ, ಇದೋ ಈ ಸೌಬಲ ರಾಜ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ, ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಶಕುನಿ, ಅಂದು ಆ ದುರ್ಯೋಧನ ವಂಶವನ್ನು ನಿರ್ಮೂಲ ಮಾಡುವೆನೆಂದು ನೀಗೈದ ಶಪಥವೇನಾಯಿತು? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಆರ್ಭಟ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸತ್ತು. ಏಕೀ ಕುಕ್ಷಿ ಬಗೆಯವ ಕುಹಕ ಕಂಠದ ಕರ್ಕಶದ ಕೇಕೆ, ಏನೀ ಪ್ರಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ತಾಂಡವ ನೃತ್ಯ, ಅಖಂಡ ಭರತ ಖಂಡದ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲೋಭ. ಓ ನನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರ್ಯೋಧನನೇ ಕೇಳು. ಅಂದು ನಿನ್ನ ಹೆತ್ತಮ್ಮನ ಸಹೋದರರೆಂಬುದನ್ನೇ ಮರೆತು ದುರ್ಯೋಧನ, ಅಂದು ನಿನ್ನ ಹೆತ್ತಮ್ಮನ ಸಹೋದರರೆಂಬುದನ್ನೇ ಮರೆತು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ ಜನ್ಮದಾತನನ್ನು, ನನ್ನನ್ನು ಹಾಗೂ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಡು ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ನೆನಪಿಸಿಕೊಂಡರೆ ನನ್ನ ದೇಹವೇ ಕಂಪಿಸಿದಂತಾಗುವುದು, ಕೈ ಕಾಲುಗಳೇ ನಡುಗಿದಂತೆ ಭಾಸವಾಗುವುದು, ನೂರಾರು ಕ್ರಿಮಿಕೀಟಗಳು ನನ್ನೆದೆ ಇರಿದು ಹಿಂಸಿಸಿದಂತೆ ಭಾಸವಾಗುವುದು. ದುರ್ಯೋಧನ, ಅಂದು ನೀನು ನಮಗೆ ತಿನ್ನಲು ಒಂದು ಇಡೀ ಅನ್ನ, ಒಂದೇ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆಯಲ್ಲವೇ? ನೀನು ಕೊಡುತ್ತಿದ್ದ ಇಡೀ ಅನ್ನ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ, ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನಗಿಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬದ್ದದಂತೆ ಮಾಡಿ ನಿನ್ನ ಸರ್ವನಾಶದ ಹೊಳೆಯನ್ನು ನನ್ನ ಹೆಗಲ ಮೇಲೊರಿಸಿ ಅವರೆಲ್ಲರೂ ಹಸಿವಿನ ಆಕ್ರಂದನದಿಂದ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ಮೃತದೇಹಗಳ ಚಿರಶೂನ್ಯ ದೃಷ್ಟಿಯು ಇಂದಿಗೂ ನನ್ನ ಸ್ಮೃತಿ ಪಟಲದಿಂದಳಿಯದೆ ಉಳಿದು
ಪಡಬಾಗ್ನಿ ಜ್ವಾಲೆಯಾಗಿ ನೊಂದು ಬೆಂದು ಕುಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ಮಾತ್ಸರ್ಯಕ್ಕೆ ಮಾತ್ಸರ್ಯ ಎಂಬಂತೆ ದುರ್ಯೋಧನ ಅಂದು ಮಾತ್ಸರ್ಯದ ಮಾತುಗಳೇ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ. ದುರ್ಯೋಧನ, ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ. ಅಂದಿನ ನಿನ್ನ ಸೋದರ ಮಾವ ಶಕುನಿಯ ಸಹೃದಯವು ಇಂದಿಗೆ ಬಲು ಕಠೋರವಾಗಿರುವುದು. ಹಾಸಿದು ನಿಂತ ಕಾಳ ಸರ್ಪದಂತಾಗಿರುವನು. ಅಣ್ಣ 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 ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಅಳಬೇಡಿರಿ, ಅಳಬೇಡಿರಿ, ಅಳ್ಳದಿರೋ ಎನ್ನ ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಮಯವ ಸಾಧಿಸಿ ಶತ್ರು ದುರ್ಯೋಧನನ ಕೌರವ, ಸಮಯವ ಸಾಧಿಸಿ ಶತ್ರು ದುರ್ಯೋಧನನ ರಣಕಲ ಬರಹವ ತೊಲಗಿಸು. ಹತ ಸೋದರರನ್ನೇ ಹತ ಮಾಡಿಸು. ಹತ ಬಾರರೆ ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ
ರಣಿಸಿ ಪಾಂಡವರ ಕೌರವ ಯೋಧನರ ರಣಗಳ ಬರಹವ ರಣದಿ ಚೆಲ್ಲಿತು ರಣಗಳ ಬರಹವ ರಣದಿ ಚೆಲ್ಲಿತು ಬೇಡಿಯೊಯ್ಯುನ್ನ ಹತಬಾಗಿ ಹೋದರರೆ ಹುಡುಗಿರುವೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸೋದರರೇ 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 ಹಳಬೇಡಿರಿ 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 ನನ್ನ ಹತಭಾಗ್ಯ ಸಹೋದರರೇ ಹಳಬೇಡಿರಿ ದುರ್ಯೋಧನನ ಸಹಿತ ಅವನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮಗೆ ನರಕದಲ್ಲಿ ನಿರ್ರಾಜನ ಮಾಡಿಸುವೆನು ನರಕದಲ್ಲಿ ನಿರ್ರಾಜನ ಮಾಡಿಸುವೆನು ದುಷ್ಟ ದುರ್ವಿಧಿಯ ಹಟ್ಟಾಸದಿಂದ ಮದೋನ್ಮತ್ತನಾಗಿ ಮೆರೆಯುತ್ತಿರುವ ದುಷ್ಟ ದುರುಳ ದುರ್ಯೋಧನನೇ ಕೇಳು ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜಗಳಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುತ್ತಾ ರಾಜಸಿಂಹಾಸನವನ್ನೇರಿ ಅಪ್ಪಾಜಿ ಸಹೋದರರೇ ನನ್ನೆಲ್ಲ ಸಾಮಂತ ರಾಜರುಗಳೇ ಯಾರಲ್ಲಿ ರಾಜನರ್ತಿಯರನ್ನು ಬರಮಾಡಿ ಎಂದು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನ ದುಷ್ಟ ದುರುಳ ದುರ್ಬುದ್ಧಿಯಿಂದ ಅವುಗಳೆಲ್ಲವೂ ಗಾಳಿ ಗೋಪುರಗಳಾದವು. ದುರ್ಯೋಧನ, ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ರಾಜ್ಯದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಲ್ನುಡಿಯನ್ನು ಅನುಸರಿಸಿ ನಾನು ನಿನ್ನೊಡನೆ ಸೇರಿಕೊಂಡು ಹೊಂಚು ಹಾಕುತ್ತಾ ಸಂಚಿನ ಸರಮಾಲೆಯನ್ನೇ ಎಳೆಯುತ್ತಾ ಪಾಂಡವರ ಮೇಲಿನ ನಿನ್ನ ದ್ವೇಷವನ್ನೇ ಕೆರಳಿಸುತ್ತಾ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸುವೆನು. ಕೌರವೇಶ್ವರ, ಅಡ್ಡ ದಾರಿಯಲ್ಲಿಯೇ ನಡೆಸುವೆನು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಸಹಿತ ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿ ಶಾಂತಿ
ಎಲ್ಲಿಯ ಮನಃಶಾಂತಿ, ಇದೆಲ್ಲ ವಿಶ್ರಾಂತಿ. ಅಂದು ಅಂದು ನೀನು ನಮಗೆ ಮಾಡಿದ ಮೋಸವು ಇಂದಿಗೂ ಸಹ ನನ್ನ ದೇಹದಲ್ಲಿ ದಾಗನೆ ಹತ್ತಿ ಉರಿಯುತ್ತಿರುವುದು. ದಾಗನೆ ಹತ್ತಿ ಉರಿಯುತ್ತಿರುವುದು. ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಹರಳಿದ ದೇಹವು ಎಲ್ಲೆಲ್ಲೋ ಉಳಿಯುವುದೆಂತೋ ಗುರುವಂಶಜರು. ಹರಳಿದ ದೇಹವು ಎಲ್ಲೆಲ್ಲೋ ಉಳಿಯುವುದೆಂತೋ ಗುರುವಂಶಜರು. ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ತಂದನು ಕುರುಪತಿ ನಮ್ಮನು ಅತ್ತಿನವತಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ತಂದನು ಕುರುಪತಿ ನಮ್ಮನು ಅತ್ತಿನವತಿಯ ಸೆರೆಯಲ್ಲಿ ಇಟ್ಟ. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿಹುದು ಸೆರೆ ಮನಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿಹುದು ಸೆರೆ ಮನಸಾವು. ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಮೂರ್ವರಲ್ಲೊಬ್ಬ ಉಳಿದಿಹನೀಗ ತೀರಿಸಲು ಜನ ಸಾಲವ ಬೇಡ. ಮೂರ್ವರಲ್ಲೊಬ್ಬ ಉಳಿದಿಹನೀಗ ತೀರಿಸಲು ಜನ ಸಾಲವ ಬೇಗ. ಅಮ್ಮರವಾಯಿತು ಎಣ್ಣೆಯ ಸಾಡು 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 ಸಾಡು. ಎಮ್ಮರವಾಯಿತು ಎಣ್ಣೆಯ ಸಾಡು ಸ್ಮಶಾನವೆನಿಪುದು ಕೌರವನಾಡು. ಎಮ್ಮರವಾಯಿತು ಎಣ್ಣೆಯ ಸಾಡು ಸ್ಮಶಾನವೆನಿಪುದು ಕೌರವನಾಡು. ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಕೌರವೇಶ್ವರ, ನರಕದಲ್ಲಿ ನಿನಗಾಗುವ ಭಯಂಕರ ಹಿಂಸೆಗಿಂತಲೂ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ 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 ಭಯಾನಕವಾಗಿರುವುದು. ಹಸ್ತಿನಾವತಿಯ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗದಲ್ಲೇ ಕಳಿಸುವೆನು. ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಕಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಓ ಕೌರವೇಶ್ವರ, ನಿನಗೆ ಎಂಬ ಅರ್ಧೋಕ್ತಿಯನ್ನು ಕೇಳಿ ಏಕೆ ಕೋಪಗೊಳ್ಳುವೆ ಕೌರವೇಶ್ವರ? ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮಾಗಮನವಾಯಿತಷ್ಟೇ. ನಾನು ಮಾಡಿದ್ದು ಯುಕ್ತವೇ ಮಾವ? ಮಾತಾಡಿ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಳ್ಬಳಗಳಿಂದ ಈ ಪಾಂಡವ ಸಮೂಹವನ್ನೇ ಧ್ವಂಸ ಮಾಡಿಬಿಡಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂಧ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕ್ಕೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟು ವಿಧವಾಗಿ ಹೇಳಿದನು. ಅಭಿಮಾನದಿಂದ
ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹ ಅಲ್ಲವೇಡು ಬಿಡು ದುರ್ಯೋಧನ. ದುರಾತ್ಮದಲ್ಲಿ ದುರಾತ್ಮಕರ ದುರಾಜ್ಯದಲ್ಲಿ ದುರಾತ್ಮಕರ ಅಖಂಡ ಪಡೆದೆಯೋ ಅದೊಂದು ಭೀಮನ ಅಖಂಡ ಪಡೆದೆಯೋ ಅದೊಂದು ಭೀಮನ ಬಂಡೆ ಬೆಳೆದು ಕಂಡ ನೋಡಿ ಸೆಗೆದು ಬಿಡುವೆನೋ ಬಂಡೆ ಬೆಳೆದು ಕಂಡ ನೋಡಿ ಸೆಗೆದು ಬಿಡುವೆನೋ ದುರಾಜ್ಞದಲ್ಲಿ ದುರಾತ್ಮಕರ ಶ್ರೇಷ್ಠನು ಅಸ್ಥಿರಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಂತ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನೆ. ಹಾಗಾದರೆ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಅಗ್ರಜ ಅದು ನಂದನೋ ಅಗ್ರಜಾಮಿತಕ್ಕೆ ಯದು ನಂದನನು ದರಿದ್ರಾಮಿತ ಗೆಳೆಯ ವಿದುರನಂ ಸಂಧಿಸಲ್ ಗನ ಕುಟೀರಕ್ಕೆ ಹೋಗಿರ್ಪನೈ ಸೈಸನು ಅಸದಳವ ಅಗ್ರಜ ಅಗ್ರಜ ಮುರಾರೆ ನಮಗೆ ವಿರೋಧಿಯೋ ಮುರಾರೆ ನಮಗೆ ವಿರೋಧಿಯೋ ಭೂಮಿಗಾಥನೆ ಲೋಲಿಸೋ ಈ ಪರೆ ಭೂಮಿಗಾಥನೆ ಲೋಲಿಸೋ ಈ ಪರೆ ವೈರವ ಎಂಬಳು ತಾನು ತಲಿರ್ಪನ ವೈರವ ಎಂಬಳು ತಾನು ತಲಿರ್ಪನ ಭೂಮಿಗಾಥನೆ ಲೌಲಿಸೋ ಈ ಪರೆ ಭೂಮಿಗಾಥನೆ ಲೌಲಿಸೋ ಈ ಪರೆ ಆ ಮುರಾರೆ ನಮಗೆ ವಿರೋಧಿಯೋ ಭೂಮಿಗಾಥನೆ ಲೌಲಿಸೋ ಈ ಪರೆ ಅಗ್ರಜ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನ ವಿದುರನ ಮುರುಕು ಜಾಪರಿಯನ್ನು ಆಶ್ರಯಿಸುವಂತೆ ಎಷ್ಟೊಂದು ಅವಹೇಳನವನ್ನ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಕೃಷ್ಣ ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು ಹೇಳು. ಈ ದಿನ ಭಕ್ತನ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಕುಲಚನೆಂಬ ಕದಳಿದ ಬಂದ ಆ ಬಂಡ ಭೀಮನ ಗುಂಡಿಗೆ ಬಿಸಿರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಒಪ್ಪದು ಒಪ್ಪದು ಒಪ್ಪಲಾಗದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಟುಂಬಜಾಲದ ಮೂಲವು ತಿಳಿಯುವುದು ಸದಳವೈ.
ಅಭಿಮಾನಶಾಲಿಯಾದ ನನ್ನ ಉದ್ದಟ ಸಹೋದರ ಈತನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಲ ದುಸ್ಸಾಹವೆನಿಸುವುದು. ಏನು ಮಾವ, ನೋಡಿದೆಯಾ ಮತಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಕ್ಷತ್ರಿಯ ಕುಲ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ವೈಭವೀಕರಣವನ್ನು ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಈ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲೆಂದೇ ಅವತರಿಸಿರುವನು. ಭಕ್ತಿ ವೈರಾಗ್ಯಗಳ ನೆಪ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಅಷ್ಟೇ ಏಕೆ, ಶಿಶುಪಾಲ, ದಂತವಕ್ರ, ಜರಾಸಂಧರು ನಿನಗೆ ಎಂತ ಆಪ್ತರಾಗಿದ್ದರು? ಬಹಳ ಬಹಳ ಆಪ್ತರಾಗಿದ್ದರು ಅಲ್ಲವೇ? ಕಾರಣವಿಲ್ಲದೆ ಅವರನ್ನೆಲ್ಲ ಸಂಹರಿಸಿ ತನ್ನ ಸೋದರವಾದ ಕಂಸನನ್ನು ವಧಿಸಿ ಅರಳ ಮರಳ ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ತನ್ನ ಸಹೋದರರೆಲ್ಲರನ್ನು ಸುರಪಾನದಲ್ಲಿ ಪ್ರವರ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ, ಇಂಥವನಿಗೆ ಮನ್ನಣೆಯೇ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕೈದಿದೆ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಭಲೆ ಭಲೆ ಮಾವ, ಭಲೆ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಹೌದು ಮಾವ. ಒಂದು ವೇಳೆ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸ್ವಯೋಗವು ಈಗ ನಿನಗೆ ಬಂದೊದಗಿಹುದು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆಗಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ನಿಷ್ಠೂರವಾಗಿ ಹೇಳಬೇಕಾಗಿತ್ತು. ಆದರೆ ಆ ಉಭಯ ಸಂಕಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿರುವನು. ಹೌದು ಮಾವ. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಯ್ತಲ್ಲ ಮಾವ. ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಯಿತು. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ, ಎಲ್ಲ ಕುರುಡನ ಮಗನೇ, ಇವೆಲ್ಲವನ್ನು ಎಲ್ಲಿಂದ ಕಲಿತೆಯೋ? ಇರಲಿ. ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಹೌದು, ಅದೇಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಇದ್ದರೂ ಏನಯ್ಯ, ಇದ್ದೇ ಇದೆ. ಒಂದು ವೇಳೆ ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಬಿಡಯ್ಯ.
ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಈ ರಾಜ್ಯದ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾದವು. ಮತ್ತೆ ಅದನ್ನು ಹೊಂದುವುದೆಂದರೇನಯ್ಯ? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಅನುಭಕ್ತವಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಂಚನ ಅಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಈ ಸಾರ್ವಭೌಮನೊಡನೆ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಹೊರತುಪಡಿಸಿ ಮೇಲಿನಿಂದ ಮೇಲೆ ಈ ದಹಿನಿಯ ವೃತ್ತಿ ಏಕೆ? ಏನೆಂದು ಮಾವ? ದೇಹಿ 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 ಎಂದು ಸರಿ ಹಾಗೆ ಹೇಳಿದೆ ಸೋಬಲ ರಾಜ, ಸರಿ ಹಾಗೆ ಹೇಳಿದೆ. ಈ ನಿನ್ನ ಕೃತ್ರಿಮದ ಮಳೆಗೆ ಸಿಕ್ಕಿ ಈ ನನ್ನ ಕುರು ಸಾಮ್ರಾಜ್ಯವೇ ಕಚ್ಚಿ ಹೋದರೂ ಸರಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯವರುವಷ್ಟು ಭೂಮಿಯನ್ನು ಸಹ ಕೊಡಲಾಗುವುದಿಲ್ಲ. ಕೊಡಬಾರದು, ಕೊಡಕೂಡದು, ಕೊಡಲಾಗದು, ಬರುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಮತ್ತೆ ಬಾರಿಗೂ ಸಂಧಿಯ ನೆಪವೊಡ್ಡಿ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಇಲ್ಲ ಕೃಷ್ಣನಿಗೂ ಸರಿಯಾದ ಶಾಸ್ತಿಯೇ ಆಗಬೇಕು. ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇದೆ. ಏನು ಮಾವ ನಿನ್ನ ಸಲಹೆ? ಅದನ್ನು ಸರಿಯಾದ ಸಮಯದಲ್ಲಿ ನಿನಗೆ ವಿವರಿಸಿರುವೆ. ಈಗ ಸಭೆಗೆ ಸಮಯವಾಯಿತು, ನಡೆ ಗೌರವೇಶ್ವರ. ನಡೆ ಮಾವ, ಹೋಗೋಣ. ನಿನ್ನ ಸಲಹೆ ಹೊರತಾಗಿ ಮತ್ತೇನನ್ನು ನಾನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ. ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನ ಗದಾದಂಡದಿಂದ ಮುರಿಸುವೆನು ನಿನ್ನ ತಲೆ. ಹೋಗು ರಣಕಲಿ, ಮುಂದಿನ ರಣರಂಗದಲ್ಲಿ ನೀನಾಗುವೆ ರಣಬಲಿ. ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿಯದ ಮೂಡ. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಗುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೆಯೇನೋ? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನೋ ಅಂದಿಗೆ ಅದು ಕಾಗೆ ಹೊಕ್ಕ ನಾಡಾಯಿತು, ಮಾರಿ ಹೊಕ್ಕ ಸ್ಮಶಾನವಾಯಿತು. ಎಂದಿಗೆ ನಿನ್ನ ಮಡದಿ ಭಾನುಮತಿ ಮಂಡೆ ಎದರಿ ಮುಂದೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ನರಳಾಡಿ ಗೋಳಾಡುವಳೋ ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಮನಃಶಾಂತಿ, ವಿಶ್ರಾಂತಿ. ಈ ಶಕುನಿಯ ದ್ವೇಷಾಗ್ನಿಯ ಜ್ವಾಲೆಯ ಮುಂದೆ ನಿನ್ನ ಅಧಿಕಾರವಿದೆ ಎಂದು ಕುಬ್ಬಿ ಮೆರೆಯುವೇನೋ ಮೂಡ. ಇನ್ನೆಷ್ಟು ದಿನವೋ ನಿನ್ನ ಈ ಅಧಿಕಾರ ಬಲದಿಂದ ನೀಚ ನಾನು ದ್ರೋಹಿ
ಅಧಿಕಾರ 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 ಬಲದಿಂದ ಮೆರೆಯುವೆ. ಮಲ್ಲಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ. ಪಾಪಿ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಶೂರದನ್ನುವ ಹಿಡಿದು ನಿಲ್ಲ ವೀರಪಾತನು, ಅನ್ಯಾಯವಾಗಿ ಜೀವ ಬಿಡುವ ಸೂತ ಕಳ್ಳನು. ಪಾಪ ಕಳ್ಳ. ಶೂರದನ್ನುವ ಹಿಡಿದು ನಿಲ್ಲ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕಳ್ಳನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಸುತ್ತಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಸುತ್ತಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ನಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಪಾಪಿ ನಾನು ನೋಡುವೆ. ಶ್ರಮವು ಇಂದಿಗೆ ಸಾರ್ಥಕವಾಯಿತು. ದುರ್ಯೋಧನನ 99 ಅಣ್ಣ ತಮ್ಮಂದಿರು ಕುರುಕ್ಷೇತ್ರ ಯುದ್ಧದಲ್ಲಿ ಹೆಣವಾಗಿ ಹೋದರು. ದುರ್ಯೋಧನನ ಮಕ್ಕಳು ಒಬ್ಬೊಬ್ಬರಾಗಿಯೇ ಹತರಾಗಿ ಹೋದರು. ಇನ್ನುಳಿದಿರುವವನು ದುರ್ಯೋಧನನೊಬ್ಬನೇ. ಅವನು ಸತ್ತಾಗಲಲ್ಲವೇ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿ